ಶ್ರೀಮತಿ ಜಗನ್ಮಾತೆ ನಮೋ ನಮಃ. ಚಂದನ ಮೆರೆದು ಸ್ವರ್ಗ ಜಲಕ್ಕೆ ಸರಿಹೋಲುವಂತಿರೇ ಚಂದನ ಮೆರೆದು ಸ್ವರ್ಗ ಜಲಕ್ಕೆ ಸರಿಹೋಲುವಂತಿರೇ ಶಾಂತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರ್ಯೋಧನ ನಿಪುಣ ನಿರ್ಜರೇ ಸಹೋದರ ಶಾಸನಾದಿಗಳು ಎನಗಿ ಹೊರ ಎನಗೆ ಸುರ ಸಿಂಧೂತನ ಗುರುವಂದಯ ಪಿತಾಮಹ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲ ಔಷಧಿ ಛಲವ ಬಿಡದೆ ಶೌರ್ಯದಿಯೇ ಕೈಕದಲ ಎನಿಸುವ ಗುರುಕುಲ ಔಷಧಿ ಛಲವ ಬಿಡದೆ ಶೌರ್ಯದಿಯೇ ಕೈಕದಲ ಎನಿಸುವ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗೆ ವಧಿಸದ ಬಿಡು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳಗೆ ವಧಿಸದ ಬಿಡುವನು ಭಾವಶಕನಿ ಸಲಹೆ ನೀಡದಿರುವನೇ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೇ ಈ ಭಾವಶಕನಿ ಸಲಹೆ ನೀಡದಿರುವನೇ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೇ ಅನುಜದೋ ಶಾಸನ ಅವರನ್ನು ವಧಿಸದಿರುವನೇ ಅನುಜದೋ ಶಾಸನ ಅವರನ್ನು ವಧಿಸದಿರುವನೇ ಈಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಔಷಧಿ ಛಲವ ಬಿಡದೆ ಶೌರ್ಯದಿಯೇ ಕೈಕೊಂಡರ ಎನಿಸುವ ಗುರುಕುಲ ಔಷಧಿ ಛಲವ ಬಿಡದೆ ಶೌರ್ಯದಿಯೇ ಕೈಕೊಂಡರ ಎನಿಸುವ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಪಿತಾಮಹ ಗುರುಗಳೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಆ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ಕಳಿಸಿರುವ ನೋಡಿದಿರ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು. ಕುಮಾರ, ತಾತ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ನಿಶ್ಚಯ. ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷಾಯಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ರಾಜ್ಯ ಘೋಷಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಪ್ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಣೋಪದೇಶಕರು ಯಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ದ್ವಾರಕೆಯಿಂದ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಯಾರು? ಏನು ಪುರುಷೋತ್ತಮರು ಬರ್ತಿರೋ, ಬರಲಿ, ಬಹಳ ಸಂತೋಷ.
ಯಾರು ಪುರುಷೋತ್ತಮ? ಅವ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಧನ ಕಾಯುವ ಗೋಪಾಲಕನ ಪುರುಷೋತ್ತಮನೇ ನೆಟ್ಟಗೆ ನನ್ನ ಮನೆಗೆ ಬಾರದೆ ಅವನ ಹುಟ್ಟುಣುಕ ಅನುಕೂಲಸಾರವಾಗಿ ಆ ದರಿದ್ರನ ವಿದುರನ ಮನೆಯನ್ನು ಆಶ್ರಯಿಸುವನು. ನೋಡಿದ್ರ ಅವರ ಅಟ್ಟಾಸ ಎಷ್ಟರ ಮಟ್ಟಿಗೆ ಇರುವುದು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ, ತಿಳಿಯಿತೆ? ಯಾರು? ವಿದುರ ಮಹಾಶಯ ಚಿಕ್ಕಪ್ಪ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದವನಿಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ರ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರೋನು. ಅಗ್ರಜ, ಸಭೆಯಿಂದ ಈಗಲೇ ಹೊರತಳ್ಳಿ ಬಿಡು. ಅಗ್ರಜ, ವಿದುರ, ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಸುಮ್ಮನೆ ಕಂಠ ಶೋಚನೆ ಮಾಡದೆ ಸುಮ್ಮನೆ ಕುಳಿತುಕೋ, ಇಲ್ಲವಾದರೆ ಅನರ್ಥ ಹೋಗುವುದು. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಕೇಳು. ಹಿಂದೆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಸುಯೋಧನ, ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ಅವನನ್ನು ಜಯಿಸುವರು ಯಾರಿದ್ದರು? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುತ್ತಿರುವೆಯಾ? ಈತನ್ನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿರೋನು. ಇವನ ಒಂದಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೇನು? ನೀನು ಹೆದರಬೇಡ ಕರ್ಣ. ಅದಿರಲಿ, ದೂತನಾಗಿ ಬರುತ್ತಿರುವ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಸಭೆಯಿಂದ ಈಗಲೇ ಹೊರಡಬೇಕಾದಿತ್ತು. ಎಚ್ಚರ, ಇದು ರಾಜಾಜ್ಞೆ. ಸಹೋದರ ದುಶಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತಗೋಗ್ರಜ, ಸಿದ್ಧವಾಗಿರುವುದು. ಆ ಕೃಷ್ಣನು ಬಂದಾಗ ನಾನು ಇದನ್ನ ನೋಡುತ್ತಾ ಕುಳಿತುಕೊಳ್ಳುವೆನು. ನಾನು ದ್ವಾರಕಾ ನಗರಕ್ಕೆ ಹೋಗಿರುವಾಗ ಅವನು ನಿದ್ದೆ ಬಂದಂತೆ ನಡೆಸಿ ನನ್ನನ್ನು ಬಹಳ ವೇಳೆಯಾಗಿ ಕಾಯಿಸಿರುವನು. ಅದರ ಪ್ರತೀಕಾರವನ್ನು ನಾನು ಈಗಲೇ ತೀರಿಸಿಕೊಳ್ಳುವೆನು.
ನಿನಗೆ ವಂದಿಸುವೆ. ಈ ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈತನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಒಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗ ಚಕ್ರವರ್ತಿ, ಸಾರ್ವಭೌಮನಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರಿಚಿತ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ತಿಳಿಯಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದರೂ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಪೀಠವು ಸಿದ್ಧವಿರುವುದು. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇದೆ. ಗೋಪಿಕಾಂಗಿಣಿಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ನನ್ನ ಅರಮನೆ ರಾಜ ನರ್ತಕಿಯರ ನರ್ತನವನ್ನು ತೋರಿಸುವನು. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕಿಯನ್ನು ಬರಬೇಡ. ಯಾರಲ್ಲಿ ನರ್ತಕಿಯರನ್ನು ಬರಿ ಮಾಡಿ. ಕರುಣಾಳು ಕುರುಭು ರಾಜೇಶ್ವರ, ಕರುಣಾಳು ಕುರುಭು ರಾಜೇಶ್ವರ, ಕರುಣಾಳು ಕುರುಭು ರಾಜೇಶ್ವರ, ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭು ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯಾಧಿಶೂರ ಕರುಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯಾಧಿಶೂರ ಕರುಣನ ಪರಮಾಪ್ತ, ಪವಿತ್ರ ನನ್ನ ಪರಮಾಪ್ತ, ಸೋದರ ಮಾವನ ಇತದಿ ಚತುರ, ಸರ್ವೇಶ್ವರ ಬಲ್ಲವ ಈ ಜಗಮಲ್ಲ, ಬಲ್ಲವ ಬಲ್ಲವ ಈ ಜಗಮಲ್ಲ,
ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವಾ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕಿ ಯಾರ ಆಸ್ಥಾನದಲ್ಲಿ ಯಾರ ಗುಣಗಾನ ಬಿರುಗಾಳಿಗೆ ಸಿಕ್ಕಿದ ಕರಗಿಲೆ ಎಂದು ತೋರಿ ಬಿಡುವನು ಎಚ್ಚರ. ಏನು ಹೇಳಿದ ಮತ್ತೊಮ್ಮೆ ಹೇಳು. ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಭೀಮನಿಗಿವರು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವರಿಗೆ ಸಾಟಿ ಯಾರಿಗೆ ಇವರಿಗೆ ಸಾಟಿ ಯಾರಿಗೆ ಕುರುವಂಶ ಕುಲ ತಿಲಕ್ ಚಲ ಕುರುವಂಶ ಕುಲ ತಿಲಕ್ ಚಲದ ಕರುನಾಡು ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುನಾಡು ರಾಜೇಶ್ವರ ತಗ ಜಣು ತಗ ದಿಮಿ ತಗ ಜಣು ತಗ ದಿಮಿ ತಗ ಜಣು ತಗ ತಾಮ್ 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 ದಿಮೆ ತಕ ಜನ ತಕ ದಿಮೆ ತಕ ಜನ ದಿನ ತಕ್ಕಡದಕ್ಕೆ ತರಗಡದಕ್ಕೆ ತಾಮ್ 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 ತಕ ದಿಮೆ ತಕ ಜನ ತಕ ದಿಮೆ ತಕ ಜನ ತಕ ದಿಮೆ ತಕ ಜನ ತಾಮ್ 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 ತಕ ತಜಂ ತರಿ ತಕ ತಜಂ ತರಿ ತದಿಮಿ ತಕ ಜನ ತಾಮ್ 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 ತಾಕ ತಜಂ ತರಿ ತಕ ತಜಂ ತರಿ ತದಿಮಿ ತಕ ಜನ ತಾಮ್ 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 ತದಿಮಿ ತಕ ಜನ ತಾಮ್ 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 ತದಿಮಿ ತಕ ಜನ ತೈ 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 ತಕ ದಿನ ತಾಮ್ ತಕ ದಿನ ತಾಮ್ ತಕ ದಿನ ತರಗಡದಾಮ್ ತಕ ದಿನ ತರಗಡದೈ ತರಗಡದಾಮ್ ತರಗಡದೈ ತರಗಡದಾಮ್ ತರಗಡದೈ ತರಗಡದಾಮ್ 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 ತರಗಡದೈ 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 ತಗದೆ ಮೆದಕ ಜಂಡ ತಗದೆ ಮೆದಕ ತಕ ಜಂಡ ತಾಮ್ ತಕ ಜಂಡ ತಾಮ್ ತಕ ಜಂಡ ತಾಮ್ ತದಕ ಜಂಡ ದೇ ತದಕ ಜಂಡ ಮೆದಕ ಜಂಡ ತಗದೆ ಮೆದಕ ತತ್ತಂಗಡ ತರಗಡದಾಮ್ ತತ್ತಂಗಡ ತರಗಡದಾಮ್ ತತ್ತಂಗಡ ತರಗಡದಾಮ್ ತತ್ತ ಕಿಟ್ಟ ತತ್ತ ಜಂಡ ದೇ ತತ್ತ ಜಂಡ ತತ್ತ ಜಂಡ ತಕ್ಕಿ ತತ್ತ ಜಂಡ ತತ್ತ ಜಂಡ ತಂಗಡ ತರಗಡದ ತಕ್ಕಿಟ್ಟ ತಾಮ್ ತಾಮ್ ತತ್ತ ಜಂಡ ತತ್ತ ಜಂಡ ದೇ ತತ್ತ ಜಂಡ ತತ್ತ ಜಂಡ ತಂಗಡ ತರಗಡದ ತಾಮ್ ತಂಗಡ ತರಗಡದ ತಾಮ್ ತಂಗಡ ತರಗಡದ ತಾಮ್ ತದಕ ಜಂಡ ತಗದೆ ಮೆದಕ ಜಂಡ ದೇ ತದಕ ಜಂಡ ತಗದೆ ಮೆದಕ ತಜ್ಜಂ ತಗಜಂ ನಗಿಡಜಂ ತದಿಗಿನತ 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 ಡಿಮ್ 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 ತದಕ ಡಿಮ್ ಡಿಮ್ ನ ಕರುಣಾಳು ಕುರುಪು ಪರಾಜೇಶ್ವರ ಕುರುವಂಶ ಕುಲ ಮುಕುಟೇಶ್ವರಾದಿ ಕರುಣಾಳು ಕುರುಪು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ಯಾರಲ್ಲಿ ಯಾರಲ್ಲಿ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ಹೇಳಬಹುದು, ಸಂತೋಷವಾಗಿಯೇ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಬರುತ್ತಲೇ ಇರಲಿಲ್ಲ. ಮುರಹರಿಯು ಬಂದ ಮುಖ್ಯ ವಿಚಾರ ಏನೆಂಬುದನ್ನು ಈ ಸಭೆಯಲ್ಲಿ ಅರುಹಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಮಾತೃಮೂರ್ತಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರು? ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದೇವೆ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದರ ಪಾಂಡವರ ಈ ವಿನಯ ವಚನಗಳನ್ನು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಬರಬೇಕ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಭೀಷ್ಮ ದ್ರೋಣಾದಿಗಳೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡುರಾಜೇಂದ್ರನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯದ ನಿಮ್ಮ ಕಣ್ಣು ಮುಂದೆ ಕಳೆಯಲಿಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ನಾನು ನಿಮ್ಮಲ್ಲಿ ಬೇಡುತ್ತೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕಪಟವಂಚನೆ, ಮೋಸ, ಅಟ್ಟಹಾಸ, ಕಪಟವಂಚನೆ, ಮೋಸ, ಅಟ್ಟಹಾಸ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟವಂಚನೆ, ಅಟ್ಟಹಾಸ, ಕಪಟವಂಚನೆ, ಮೋಸ, ಅಟ್ಟಹಾಸ. ಅರಸಕುಲನ ಸುಸಿತೆ ಮಹಾರಾಜ
ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರಂದ ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ವರ್ಣಿಸುವುದು ಪ್ರಾಜ್ಞರಾದ ಎಲ್ಲರಿಗೂ ಸೇರಿ. ವತ್ಸ ದುರ್ಯೋಧನ, ತಾತ ಏತಕ್ಕೆ ಅನುಜರೊಡ್ಡಿರು ಪಂಥ ಏತಕ್ಕೆ ಅನುಜರೊಡ್ಡಿರು ಪಂಥ ಸಲ್ಲದು ವೈರವ ಸಾಧಿಸದಿರು ಛಲ ಸಲ್ಲದು ವೈರವ ಸಾಧಿಸದಿರು ಛಲ ವೈಭವ ಅಸ್ಥಿರ ವೀರಾಜ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ ಏತಕ್ಕೆ ಅನುಜರೊಡ್ಡಿರು ಪಂಥ ದೂಳರ ಬೋಧೆಗೆ ಕಿವಿ ಕೊಡದಿರು ಯೋಗೆ ದೂಳರ ಬೋಧೆಗೆ ಕಿವಿ ಕೊಡದಿರು ಯೋಗೆ ದೂಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ರಾಜ್ಯವನಿ ತುಳಿ ಸೌಜನಿ ಬಾಳೈ ರಾಜವನಿ ತುಳಿ ಸೌಜನಿ ಬಾಳೈ ಏತಕ್ಕೆ ಅನುಜರೊಡ್ಡಿರು ಪಂಥ ಬಿಡು ಪಂಥ ಬಿಡು ಪಂಥ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ನೀವುಗಳು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ತಾತ ಕುಮಾರ ಸುಯೋಧನ, ತಾತ ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ಮೇಲಲ್ಲವೇ ಕುಮಾರ? ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಹರದಿ ಗಾಂಡೆ ಪುರುಷನಯನ ಹರದಿ ಗಾಂಡೆ ಪುರುಷನಯನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಕದನ
ಸುಯೋಧನ, ಮುಂದೊದಗು ಮಹಾಯುದ್ಧದಲ್ಲಿ ಕುರುಕುಲವನ್ನು ಸರ್ವನಾಶವಾಗುವುದು. ಎಷ್ಟೋ ಜನ ಸುಮಂಗಲೆಯರು ವಿಧೇಯಾಗುವರು. ಶ್ರೀಕೃಷ್ಣ ಪರಮಾತ್ಮನು ಹಾಗೂ ಭೀಷ್ಮಾಚಾರ್ಯ ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗೂ ಕ್ಷೇಮ. ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಆಚಾರ್ಯರೇ, ದುರ್ಯೋಧನ, ಯಾರು? ಓಹೋ, ವಿದುರ ಮಹಾಶಯ ಚಿಕ್ಕ. ಈ ನೀತಿ ಹೇಳುವುದರಲ್ಲಿ ನೀನು ಒಬ್ಬನು. ನೆರೆಯಿಂದ ಅರಣ್ಯರೋಧನ. ದುರ್ಯೋಧನ, ನನ್ನ ರೋದನವು ಅರಣ್ಯಾರೋಧನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದು ಸಂಧಿಗೆ ಸುಸಮಯ. ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಈ ನಿನ್ನ ನೀತಿ ವಚನವನ್ನು ಆ ಪಾಂಡವರಿಗೆ ಅಲ್ಲೇಕೆ ಆಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವು. ಹಾಗಾದರೆ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನು ಹೇಳಿ ಸುಮ್ಮನೆ ಕುಳಿತುಕೋ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿನಲ್ಲ ಈ ಛಲದಂಕಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಕ್ಷುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊರಕು ನೀರಲ್ಲ. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನೇ ಅಪೇಕ್ಷಿಸುತ್ತದೆ. ಆದರೆ ಅದು ದೊರಕುವುದು ರಣರಂಗದಲ್ಲಿ. ನನ್ನೊಡನೆ ಯುದ್ಧವನ್ನು ಮಾಡಿ ಅದನ್ನು ಪಡೆಯಲಿ. ಇಲ್ಲವಾದರೆ ಯುದ್ಧ ಮಾಡಲು ಕೈಲಾಗದಿದ್ದರೆ ಆ ಹೇಳಿ ಪಾಂಡವರು ಪುನಃ ಕಾಡಿಗವಾಗಲಿ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕಡತ್ವ. ಏನೆಂದೆ? ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಭಲೆ ಭಲೆ, ಕಪಟ ನಾಟಕ ಸೂತ್ರಧಾರಿ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಇಲ್ಲಿ ಕೇಳು ಕೃಷ್ಣ. ಈ ಸಾರ್ವಭೌಮನನ್ನ ಸದೆ ಬಿಡಬೇಕನ್ನಲ್ಲವೇ ಆ ನಿನ್ನ ಧಡಿಗ ಭೀಮ. ಅದು ದುರಾಗ್ರಹ. ಇನ್ನು ಲೋಕೈಕ ವೀರನಾದ ನನ್ನ ಪ್ರಿಯಮಿತ್ರನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯಮಿತ್ರ ಪಾರ್ಥ. ಅದು ದುರಹಂಕಾರ. ಇನ್ನು ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಆ ರಣಾಡಿ ಪಾಂಡವರು. ಅದು ದುಸ್ಸಹವಾಸ. ಇನ್ನು ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಅಚಲ ಹಮನ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ನೀಡಿ. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಕೊಂಡಾಡುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು ಸಾವಿರಾನೇ ಬಲಗಳುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ಸುಯೋಧನ, ಭೀಮನ ಪರಾಕ್ರಮದ ಅನುಭವವು ನಿನಗೂ ಆಗಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ವೀರ ಪಾರ್ಥ, ಅರ್ಜುನ, ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮದ ಮುಂದೆ ನಿಮ್ಮ ಪರಾಕ್ರಮವು ಏನು ನಡೆಯದು? ಒಳ್ಳೆಯ ವೀರರನ್ನೇ ಹೇಳ್ತೀವಲ್ಲ ಕೃಷ್ಣ. ಇನ್ನು ಕೈಲಾಗದ ಹೇಳಿ ಧರ್ಮರಾಯ ಸಾತ್ವಿಕನಂತೆ ವೇಷವನ್ನು ಧರಿಸಿಕೊಂಡು ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಹೊಟ್ಟೆ ಪಾಕ ಭೀಮ ಬಂಡಿ ಅನ್ನವನ್ನು ತಿಂದು ಆ ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಆತನೇನು ಅಜಯನೋ? ಅದನ್ನು ನೋಡಿದವರಾರು? ಆಗು ವೇಳೆ ಕೊಂದಿದ್ದರು. ಅದು ನಿನ್ನ ಕುತಂತ್ರದಿಂದಲೇ ಕೃಷ್ಣ.
ಅದು ನಿನ್ನ ಕುತಂತ್ರದಿಂದ. ಅಂತವನು ರೌದ್ರಾಂಶ ಸಂಭೂತನು, ಸಾವಿರಾರು ಬಲವುಳ್ಳವನು ಓ ನಿನ್ನ ಭೀಮಸೇನ. ಇನ್ನು ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರ ದುಶ್ಯಾಸನ ನಿನ್ನ ತಂಗಿ ಪಂಚವಲ್ಲವೆಯನ್ನು ಏಳು ಬಿಡಲು ಎಳೆದು ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತೋ ನಿನ್ನ ಸಾವಿರ ಆನೆಗಳ ಬಲ ಎಲ್ಲಿ ಎಲ್ಲಿ ಅಡಗಿತು? ಅಂತವನು ರೌದ್ರಾಂಶ ಸಂಭೂತನು, ಸಾವಿರ ಆನೆ ಬಲವುಳ್ಳವನು. ಇನ್ನು ನಿನ್ನ ಪ್ರೇಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ವಿರಾಟನ ಪುತ್ರಿಗೆ ತಕ್ಕ ತೈ ತಗಿಣ ತೈ ಎಂದು ನಾಟ್ಯ ಕಲಿಸುತ್ತಿರುವ ನಪುಂಸಕ. ಅವನ ಪರಾಕ್ರಮವು ನಾನು ಬಹಳ ಚೆನ್ನಾಗಿ ಬಲ್ಲೆನು ಕೃಷ್ಣ, ಬಹಳ ಚೆನ್ನಾಗಿ ಬಲ್ಲೆನು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹೋದರಿ ಅವರಿನ್ನು ಬಾಲಕರು, ನನ್ನ ಅರಮನೆಯ ದ್ವಾರ ಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಅವರ ಪರಾಕ್ರಮವು ಗೋಪಾಲಕರಾದ ನಿನಗತಿಶಯವೇ ಹೊರತು ಈ ಭೂಪಾಲಕನಾದ ನನಗಲ್ಲ ಬಿಡು. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳುತ್ತಿರುವಲ್ಲ, ನಮ್ಮವರ ಪರಾಕ್ರಮವನ್ನು ಹೇಳುವನು ಕೇಳು. ಈ ಅಖಂಡ ಭರತಖಂಡದಲ್ಲಿ ಸ್ವಚ್ಛಾಮತದಿಂದ ರಾಜ್ಯಭಾರ ಮಾಡುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಅಲೆದಾಡಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರ ಸಾಹಸಿಗಳು? ಇನ್ನು ಆ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನು ಸೇರಿ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಿರುವನು ನನ್ನ ಸಹೋದರ ದುಶ್ಯಾಸನ. ಇನ್ನು ನಿನ್ನ ಪ್ರೇಮಿತ್ರ ಪಾರ್ಥನ ಶಿರವನ್ನು ತುಂಡರಿಸಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷವೇ ಎಂಬ ಧನಸನ್ನು ಪಡೆದಿರುವ ನನ್ನ ಪ್ರೇಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರಗಳಿಗೆ ಪ್ರತಿತಂತ್ರವನ್ನು ರೂಪಿಸುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇನ್ನು ಮಹಾಪರಾಕ್ರಮಶಾಲಿಯಾದ ಸೈಂಧವರಾಜ. ಇನ್ನು ಆಚಾರ್ಯ ದ್ರೋಣಾಚಾರ್ಯರು ಸಮಗ್ರ ಕುರುಪಾಂಡವರಿಗೂ ಶಸ್ತ್ರಾಸ್ತ್ರವನ್ನು ಕಲಿಸಿಕೊಟ್ಟ ಗುರುಗಳು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು. ಅವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಗಳಾಗಿ ನಿಂತರೆ ಅವರನ್ನು ಎದುರಿಸಬಲ್ಲ ವೀರರು ಶೂರರು ಈ ಚತುರ್ದಶಕ ಭುವನಂಗಳಲ್ಲೇ ಯಾರೂ ಇಲ್ಲ. ಇಂತಹ ಅತಿರಥ ಮಹಾರಥಗಳ ಮುಂದೆ ಆ ನಿನ್ನ ಪಾಂಡವರು ಕೃಷ್ಣ ಸಹೋದರ ಹೇಳಿ ಪಾಂಡವರ ಕೂಡಿ ಹೋಗುವುದು ಬೇಡ ಬೇಡ ಬೇಸರವು ಬೇಡ ಬೇಡವರು ಬೇಸರವು ಬೇಡ ಬೇಡವರು ಬೇಸರವು ಹೇಳಿ ಪಾಂಡವರ ಕೂಡಿ ಹೋಗುವುದು ಬೇಡ ಬೇಡವರು ಬೇಸರವು ಬೇಡ ಬೇಡವರು ಬೇಸರವು ಬೇಡ ಬೇಡವರು ಬೇಸರವು ಯಾರು ದೊರಕಲು ಕಾಡಿಗೋಗಲಿ ಕೊಡಲಾಗದೆ ರಾಜ್ಯವನ್ನು ಅಡ್ಡಡ ಸಹೋದರ ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗದು ರಾಜವನು ಯದುಪತಿನಿಂದ ಬೆದರಿಕೆಗೆ ಈಗ ಯದುಪತಿನಿಂದ ಬೆದರಿಕೆಗೆ ಈಗ ಅಂಜುವರಲ್ಲ ಕೌರವರು ಗುರುಳ ಪಾಂಡವರ ಭೂತರಾಗಿ ರಾಜ್ಯ ಬೇಡರು ಯದುಪತಿನಿಂದ ಬೆದರಿಕೆಗೆ ಈಗ ಅಂಜುವರಲ್ಲ ಕೌರವರು ಅಂಜುವರಲ್ಲ ಕೌರವರು ಹೇಳಿ ಪಾಂಡವರದು ಬೇಡ ಬೇಡವರು ಬೇಸರವು ಬೇಡ ಬೇಡವರು ಬೇಸರವು ಬೇಡ ಬೇಡವರು ಬೇಸರವು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಸಹೋದರರ ಹೃದಯದಲ್ಲಿ ಯುದ್ಧ ಭೀರರ ಮಾತುಗಳಿಂದ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಶಾಂತಿಯಾಗುವುದಿಲ್ಲವೋ ಕೃಷ್ಣ? ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ
ಆಯ್ತಾ ರಾಜ? ಹೌದು ಹೌದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬೆಲೆ ಕೊಡಲೆತ್ತಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿಯ ನಿನಗೆ ದಾತನಾರೋ ಇತರ ಮರಚನ ಕೇಳಿ ಫಲಿಸುವುದೇ ಮೂಡಿ ಬರುವುದು ಘೋರ ಸಮರ. ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಂಧಿಯ ನಾಟಕವ ಆಡಲೆಂದು ಬಂದೆಯ. ಸಲ್ಲದು ನಿನ್ನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನ್ನಗೆ ವಲ್ಲಭನೇ. ಬಾಮ ವಲ್ಲಭನೇ. ಕೃಷ್ಣ, ಅಟವಂತರು ನಾವು ಕೃಷ್ಣ. ಕೃಷ್ಣ, ಅಟವಂತರು ನಾವು ಬಿಡದಿದು ತಿಳಿನಿ. ಅಟವಂತರು ನಾವು ಬಿಡದಿದು ತಿಳಿನಿ. ದುರದಳು ಪಾತನ ಧೀರತೆ ದಿಶೆ
ಎಲ್ಲ ವಿಷಯವ ಬಲ್ಲವನೇ ಅಲ್ಲದು ನಿನಗೆ ಬಲ್ಲವನೇ ವಾಮಾ ವಲ್ಲಭನೇ. ಯದುಪತಿ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಹಾ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ತನುಮನವನ್ನು ಈ ನನ್ನ ಕೌರವ ಸ್ವಾಮಿಗರಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ, ಒಪ್ಪಲಾಗದು. ಕರ್ಣನ ಮಾತುಗಳಿಂದ ಈ ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮತಾಂಧರಾದ ಇವರೊಡನೆ ಮಾತನಾಡುವುದು ಅನುಚಿತ. ಭಾರತ ಭೂಮಿ ನಿರಾಕರಿಸದಿರಲಿಲ್ಲ. ಭಾರತ ಭೂಮಿ ಅನುಜಾತರ ಧರೆಯನಿತ್ತು ಖ್ಯಾತಿ ಪಡೆ ಖುಷಿಯಾಗುವುದು. ಯೋಧನ ವಿಷ್ಣು ಧರೆಯನಿತ್ತು ಖ್ಯಾತಿ ಪಡೆ ಖುಷಿಯಾಗುವುದು. ಭೈರವನೇ ನೀಗಿ ಕೈಗಡೆ ಕೆಂಪಾಳೆ, ಭೈರವನೇ ನೀಗಿ ಕೈಗಡೆ ಕೆಂಪಾಳೆ. ಆಲೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಮರಳುತ್ತರೆ ವಿಷ್ಣು ಆಲೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಮರಳುತ್ತರೆ ಭಾರತ ಭೂಮಿ ಭಾರತ ಭೂಮಿ ಶಿವಧನ, ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜರೆಂದು ಆಲಿಂಗಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತಾವುದು ಬೇಡ. ಇದು ಅತ್ಯಂತ ಸುಸಮಯವಾದ ಸಮಯ. ಯೋಚಿಸು ಗೌರವೇಶ್ವರ. ಇಂದು ನಾನು ನಿನ್ನಲ್ಲಿ ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಇಲ್ಲ ವಾಸುದೇವ, ಇಲ್ಲ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ. ಸ್ಥಿರನಾಗು ದುರ್ಯೋಧನ. ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ. ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಗವರಂತೂ ಧೀರರನಿ ಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿತೆಯ ಮುಕುಂದ.
ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಈ ಧರ್ಮ ಬಿರುದುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಕೂಡದು. ಚಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಪಾಪಾಶಯ, ಭಯಂಕರವಾದ ಆತ್ಮಹತ್ಯೆ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಮಾತಿನಂತೆ ಯುಧಿಷ್ಠಿರನ ಕಪಟ ಜೂತ ಕಳೆದದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನನ್ನು ನೀಚ ಸ್ಮೃತಿಯನ್ನು ಹಿಂಬಾಲಿಸದೆ ಬಿಡದು. ಧರ್ಮನಿಷ್ಠರು ನ್ಯಾಯಶೀಲರು ಆದ ಪಾಂಡವರೊಡನೆ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತರದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚನೆಯಲ್ಲಿ ತೊಡಗಿರೋ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಅವರೇ ಎಲ್ಲವನ್ನು ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ರಾಜ್ಯವೇನು ಗೋಪಿಕಾಂಗಿಣಿಯ ಮನೆಯ ಬೆಣ್ಣೆ ಮುದ್ದೆ ಅಲ್ಲವೋ ಗೋಪಾಲ? ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡೆಯ, ಅದರಿಂದಲೇ ಆ ಪಾಂಡವರು ತೃಪ್ತರಾಗುವರು. ಇಂದ್ರಪ್ರಸ್ಥಾದಿ 5 ಊರುಗಳೇಕೆ ಕೃಷ್ಣ? ಇಂದ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳೇ ಸಿದ್ಧವಿರು. ಎಲ್ಲರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವರು. ಎಲ್ಲಿಯಾದರೂ ತಿರಿದು ಜೀವಿಸಲಿ. ಸುಯೋಧನ, ಹೋಗಲಿ, ನಮ್ಮ ಭೀಮಸೇನಾದರೂ ಮಹಾವರಟ, ಆತನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯ. ಕೃಷ್ಣ, ಏನು ಹೇಳಿದೆ ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನಾದರೂ ಮಹಾವರಟ, ಅವನೇನಾದರೂ ಕೆರಳಿ ನಿಂತರೆ ಇಡೀ ಗುರುಕುಲವನ್ನೇ ಧ್ವಂಸ ಮಾಡುವನು. ಆದ್ದರಿಂದ ಆತನಿಗಾದರೂ ಒಂದು ಊರನ್ನು ಕೊಡೆಯ ಎಂದೆ. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟೆ ಕಡೆದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಿಡಿದ ಈ ಕೆಚ್ಚವೇ ಕಟ್ಟಾಳು ಕೌರವೇಶ್ವರನನ್ನು ಕೆಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ, ಆ ನಿನ್ನ ನೇವಂಚಿಕೆ ಭಂಚಾಲಿ. ಒಂದೇ ತೊಟ್ಟರು ಕೃಷ್ಣ ಈ ಛಲವನ್ನ. ಭೂತ ಪ್ರೇತಗಳಿಗೆ ಒಡೆನಾದ ಭೂತನಾಥೇಶ್ವರ ಕಾಲ್ ಕೆರೆದು ಕದರಕ್ಕೆ ನಿಂತರೂ ಸರಿಯೇ. ಕಲಿವಂಶದಿಂದ ಉದ್ಭವಿಸಿದ ಈ ನನ್ನ ಗುರು ಸಾಮ್ರಾಜ್ಯವು ರಕ್ತದ ಮುಡಿನಲ್ಲಿ ಕೊಚ್ಚಿ ಹೋದರೂ ಸರಿ. ಇನ್ನು ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಬಿಟ್ಟುಕೊಳ್ಳನು ಗುರು ಭೂಮಿಯನ್ನು. ಚರಮತಿ ಪಾಂಡವರೊಡೆಯನು ಕಡೆಯಲ್ಲಿ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಆಕಾಶ ಭೂಮಂಡಲವ ಭಾಗ್ಯರನ್ನು ಬಾಗಿ ಬಿಡಲಿ. ಆಕಾಶ ಭೂಮಂಡಲವ ಭಾಗ್ಯರನ್ನು ಬಾಗಿ ಬಿಡಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಾಡೆಯಲ್ಲಿ ದೊರಬೇಳೆ ಗಣಪತಿ ಪಾಂಡವರೊಡೆಯನು ಕಾಡೆಯಲ್ಲಿ ದೊರಬೇಳೆ. ಪಾಂಡವರಿಗೆ ಸಮಭಾಗವ ಕೊಟ್ಟರೆ ನೀ ಪಟ್ಟ ಸಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಟ್ಟರೆ ನೀ ಪಟ್ಟ ಸಮ ಸಾರ್ಥಕವಾಗದೆ. ಒಳ್ಳೆ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ
ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಭಾವ? ಹೀಗಿರುವಲ್ಲಿ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಗಳನ್ನು ಸತ್ಕರಿಸಲಿರುವೆ. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಗಳನ್ನು ಸತ್ಕರಿಸಲು ಕಡೆಯ ನಿರ್ಧಾರ ಬೇರೆ ಗಣಮತಿ ಮಾನವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ. ಅಂತರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುತ್ತಿರುವೆಯಾ? ಈ ನಿನ್ನ ಕಪಟ ಮೋಸವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನೇ ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಈ ಭೂಮಿಯನ್ನು, ಮತ್ತೊಂದು ಹೆಜ್ಜೆಯಿಂದ ಈ ಆಕಾಶವನ್ನು, ಮತ್ತೊಂದು ಹೆಜ್ಜೆಯಿಂದ ಆ ಬಲಿಯನ್ನೇ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಒಂದು 3 ಅಡಿ ಭೂಮಿಯನ್ನೇ ಕೊಟ್ಟ ಆ ಬಲಿಯ ಪಾಡೆ ಆಗಾದ ಮೇಲೆ ನಿನ್ನ ಮಾತನ್ನು ಕೇಳಿ ನಾನೇನಾದರೂ 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಬಹಳ ಚೆನ್ನಾಗಿ ಬಲ್ಲೆನು ಕೃಷ್ಣ, ಬಹಳ ಚೆನ್ನಾಗಿ ಬಲ್ಲೆನು. 1 ಊರಲ್ಲ, 1 ಊರಿನಲ್ಲಿ 1 ಗೋಪಾಲವಿಡಿಸಿದ ಸ್ಥಳದಲ್ಲಿ 1 ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಹೊರಟುವಾಗ ಕಬಡ್ಡಿ ಅದೇ ಮಾತ ಬದಲುವೆ, ಅದಕ್ಕಿಂತ ಬದಲುವೆ, ಅದೇ ಮಾತ ಬದಲುವೆ. ಕುಲಹೀನ ಕುಲವು ಮರತೆಯ ಹೊರದಳು ಕಡಿಯದು ಬಿಡುವೆನ. ಕುಲಹೀನ ಕುಲವು ಮರತೆಯ ಹೊರದಳು ಕಡಿಯದು ಬಿಡುವೆನ. ಅದನದಲ್ಲಿ ಮಾಧವ ನಡಗಿತೆ ಮಾಧವ ನಡಗಿತೆ ಚತುರರಿಗರು ಮರುಳೆ ಮಂದಮತಿಯತೆ ಮುಂದನರಿಯದೆ ಮಂದಮತಿಯತೆ ಮುಂದನರಿಯದೆ ಪಡುವೆ ಸುಯೋಧನ ಪಡುವೆ ಕರುಣ ಸೈವೆ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ. ಆ ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಅದು ಕಳಂಕ ಸ್ವರೂಪನೇ. ಈ ದರ್ಪಿತ ವಾಕ್ಯವನ್ನು ನೀನೆಷ್ಟು ಸಹಿಸುವೆಯೋ? ಅಣ್ಣ, ಸಹೋದರ, ಇನ್ನು ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಎಂತಹ ದ್ರೋಹ ಚಿಂತನೆಗೂ ಒಳಗಾಗುವರಲ್ಲ. ಸಮಯವು ದೊರೆತರೆ ಎಂತಹ ನಡೆಯೋಣ. ಇಲ್ಲಿ ಒಂದು ಕ್ಷಣವೂ ನಿಲ್ಲದು ಬೇಡ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ? ನಡೆಯಿರಿ, ಎಲ್ಲರೂ ಹೊರಡೋಣ. ಬಂಧಿಸಿರಿ ಕೃಷ್ಣರನ್ನ. ಯಾರನ್ನು ಬಂಧಿಸಿರೋ ಮಂದಮತಿಗಳೇರ? ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೀಸಣಿಗೆಯನ್ನು, ಗಾಳಿಯಿಂದ ಸಾಗರವನ್ನು ಪ್ರತಿಬಂಧಿಸಲಿಕ್ಕಿಸುವೆ. ವ್ಯರ್ಥ, ಸರ್ವದಾ ಇದು ನಿನ್ನಿಂದ ಆಗದು. ಈ ಬೆದರಿಕೆ ಮಾತಿನಿಂದ ಯಾವ ಪ್ರಯೋಜನವಿಲ್ಲ. ಬಂಧಿಸಿರಿ ಕೃಷ್ಣರನ್ನು. ಈಗ ಬಂಧಿಸಿರಿ ನನ್ನನ್ನು ಮಂದಮತಿಗಳಿರ. ಜಾಗೃತರಾಗ
ಕರ್ಣ